ಪ್ರತಿನಿತ್ಯ ಮೆಟ್ರೋದಲ್ಲಿ ಸಂಚಾರ ಮಾಡ್ತಾ ಇರುವಂತವರಿಗೆ ಇವತ್ತು ಸ್ವಲ್ಪ ತೊಂದರೆ ಆಗಬಹುದು. ಕಾರಣ ರಾಜಧಾನಿಯ 3 ಸ್ಟೇಷನ್ಗಳಿಗೆ ಇವತ್ತು ಮೆಟ್ರೋ ಸಂಚಾರ ಸ್ಥಗಿತವಾಗುತ್ತೆ. ಪೀಣ್ಯ ಇಂಡಸ್ಟ್ರಿಯಿಂದ ಹಿಡಿದು ನಾಗಸಂದ್ರದವರೆಗೆ ಮೆಟ್ರೋ ಸ್ಥಗಿತ. ನಾಗಸಂದ್ರ ದಾಸರಳ್ಳಿ ಜಾಲಹಳ್ಳಿ ಸ್ಟೇಷನ್ಗೆ ಸಂಚಾರ ಕಟ್. ನಾಗಸಂದ್ರ ಟು ಮಾಧವಾರ ಮಾರ್ಗದಲ್ಲಿ ಸಿಗ್ನಲಿಂಗ್ ಟೆಸ್ಟ್ ಮಾಡ್ತಾ ಇರೋ ಹಿನ್ನೆಲೆ ಸದ್ಯಕ್ಕೆ ಮೆಟ್ರೋ ಸ್ಥಗಿತಗೊಳ್ಳುತ್ತೆ. ಇವತ್ತು ಹಾಗೆಯೇ ಆಗಸ್ಟ್ 30ನೇ ತಾರೀಕು ಮತ್ತು ಸೆಪ್ಟೆಂಬರ್ 6 ಹಾಗೂ 11ನೇ ತಾರೀಕು ಪೂರ್ಣ ದಿನ ರೈಲು ಸಂಚಾರವನ್ನು ಸ್ಥಗಿತಗೊಳಿಸಲಾಗುತ್ತೆ. ಪೀಣ್ಯ ಇಂಡಸ್ಟ್ರಿ ಮೆಟ್ರೋ ನಿಲ್ದಾಣದಿಂದ ರೇಷ್ಮೆ ಸಂಸ್ಥೆಯವರೆಗೆ ಎಂದಿನಂತೆ ಮೆಟ್ರೋ ಸಂಚಾರ ಇರುತ್ತೆ. ನೇರಳೆ ಮಾರ್ಗದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಆ ಮಾರ್ಗದಲ್ಲಿ ಎಂದಿನಂತೆ ಮೆಟ್ರೋ ರೈಲುಗಳು ಸಂಚಾರ ಮಾಡುತ್ತೆ. ಆದರೆ ನಾಗಸಂದ್ರ, ದಾಸರಳ್ಳಿ, ಜಾಲಹಳ್ಳಿ ಈ ಸ್ಟೇಷನ್ಗೆ ಸಂಚಾರ ಇಲ್ಲ. ಪ್ರತಿನಿತ್ಯ ಮೆಟ್ರೋದಲ್ಲಿ ಸಂಚಾರ ಮಾಡ್ತಾ ಇರುವಂತವರಿಗೆ ಇವತ್ತು ಸ್ವಲ್ಪ ತೊಂದರೆ ಆಗಬಹುದು. ಕಾರಣ ರಾಜಧಾನಿಯ 3 ಸ್ಟೇಷನ್ಗಳಿಗೆ ಇವತ್ತು ಮೆಟ್ರೋ ಸಂಚಾರ ಸ್ಥಗಿತವಾಗುತ್ತೆ. ಪೀಣ್ಯ ಇಂಡಸ್ಟ್ರಿಯಿಂದ ಹಿಡಿದು ನಾಗಸಂದ್ರದವರೆಗೆ ಮೆಟ್ರೋ ಸ್ಥಗಿತ. ನಾಗಸಂದ್ರ, ದಾಸರಳ್ಳಿ, ಜಾಲಹಳ್ಳಿ ಸ್ಟೇಷನ್ಗೆ ಸಂಚಾರ ಕಟ್. ನಾಗಸಂದ್ರ ಟು ಮಾಧವಾರ ಮಾರ್ಗದಲ್ಲಿ ಸಿಗ್ನಲಿಂಗ್ ಟೆಸ್ಟ್ ಮಾಡ್ತಾ ಇರೋ ಹಿನ್ನೆಲೆ ಸದ್ಯಕ್ಕೆ ಮೆಟ್ರೋ ಸ್ಥಗಿತಗೊಳ್ಳುತ್ತೆ. ಇವತ್ತು ಹಾಗೆಯೇ ಆಗಸ್ಟ್ 30ನೇ ತಾರೀಕು ಮತ್ತು ಸೆಪ್ಟೆಂಬರ್ 6 ಹಾಗೂ 11ನೇ ತಾರೀಕು ಪೂರ್ಣ ದಿನ ರೈಲು ಸಂಚಾರವನ್ನು ಸ್ಥಗಿತಗೊಳಿಸಲಾಗುತ್ತೆ. ಪೀಣ್ಯ ಇಂಡಸ್ಟ್ರಿ ಮೆಟ್ರೋ ನಿಲ್ದಾಣದಿಂದ ರೇಷ್ಮೆ ಸಂಸ್ಥೆಯವರೆಗೆ ಎಂದಿನಂತೆ ಮೆಟ್ರೋ ಸಂಚಾರ ಇರುತ್ತೆ. ನೇರಳೆ ಮಾರ್ಗದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಆ ಮಾರ್ಗದಲ್ಲಿ ಎಂದಿನಂತೆ ಮೆಟ್ರೋ ರೈಲುಗಳು ಸಂಚಾರ ಮಾಡುತ್ತೆ. ಆದರೆ ನಾಗಸಂದ್ರ, ದಾಸರಳ್ಳಿ, ಜಾಲಹಳ್ಳಿ ಈ ಸ್ಟೇಷನ್ಗೆ ಸಂಚಾರ ಇಲ್ಲ. ಪ್ರತಿನಿತ್ಯ ಮೆಟ್ರೋದಲ್ಲಿ ಸಂಚಾರ ಮಾಡ್ತಾ ಇರುವಂತವರಿಗೆ ಇವತ್ತು ಸ್ವಲ್ಪ ತೊಂದರೆ ಆಗಬಹುದು. ಕಾರಣ ರಾಜಧಾನಿಯ 3 ಸ್ಟೇಷನ್ಗಳಿಗೆ ಇವತ್ತು ಮೆಟ್ರೋ ಸಂಚಾರ ಸ್ಥಗಿತವಾಗುತ್ತೆ. ಪೀಣ್ಯ ಇಂಡಸ್ಟ್ರಿಯಿಂದ ಹಿಡಿದು ನಾಗಸಂದ್ರದವರೆಗೆ ಮೆಟ್ರೋ ಸ್ಥಗಿತ. ನಾಗಸಂದ್ರ, ದಾಸರಳ್ಳಿ, ಜಾಲಹಳ್ಳಿ ಸ್ಟೇಷನ್ಗೆ ಸಂಚಾರ ಕಟ್. ನಾಗಸಂದ್ರ ಟು ಮಾಧವಾರ ಮಾರ್ಗದಲ್ಲಿ ಸಿಗ್ನಲಿಂಗ್ ಟೆಸ್ಟ್ ಮಾಡ್ತಾ ಇರೋ ಹಿನ್ನೆಲೆ ಸದ್ಯಕ್ಕೆ ಮೆಟ್ರೋ ಸ್ಥಗಿತಗೊಳ್ಳುತ್ತೆ. ಇವತ್ತು ಹಾಗೆಯೇ ಆಗಸ್ಟ್ 30ನೇ ತಾರೀಕು ಮತ್ತು ಸೆಪ್ಟೆಂಬರ್ 6 ಹಾಗೂ 11ನೇ ತಾರೀಕು ಪೂರ್ಣ ದಿನ ರೈಲು ಸಂಚಾರವನ್ನು ಸ್ಥಗಿತಗೊಳಿಸಲಾಗುತ್ತೆ. ಪೀಣ್ಯ ಇಂಡಸ್ಟ್ರಿ ಮೆಟ್ರೋ ನಿಲ್ದಾಣದಿಂದ ರೇಷ್ಮೆ ಸಂಸ್ಥೆಯವರೆಗೆ ಎಂದಿನಂತೆ ಮೆಟ್ರೋ ಸಂಚಾರ ಇರುತ್ತೆ. ನೇರಳೆ ಮಾರ್ಗದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಆ ಮಾರ್ಗದಲ್ಲಿ ಎಂದಿನಂತೆ ಮೆಟ್ರೋ ರೈಲುಗಳು ಸಂಚಾರ ಮಾಡುತ್ತೆ. ಆದರೆ ನಾಗಸಂದ್ರ, ದಾಸರಳ್ಳಿ, ಜಾಲಹಳ್ಳಿ ಈ ಸ್ಟೇಷನ್ಗೆ ಸಂಚಾರ ಇಲ್ಲ. ಪ್ರತಿನಿತ್ಯ ಮೆಟ್ರೋದಲ್ಲಿ ಸಂಚಾರ ಮಾಡ್ತಾ ಇರುವಂತವರಿಗೆ ಇವತ್ತು ಸ್ವಲ್ಪ ತೊಂದರೆ ಆಗಬಹುದು. ಕಾರಣ ರಾಜಧಾನಿಯ 3 ಸ್ಟೇಷನ್ಗಳಿಗೆ ಇವತ್ತು ಮೆಟ್ರೋ ಸಂಚಾರ ಸ್ಥಗಿತವಾಗುತ್ತೆ. ಪೀಣ್ಯ ಇಂಡಸ್ಟ್ರಿಯಿಂದ ಹಿಡಿದು ನಾಗಸಂದ್ರದವರೆಗೆ ಮೆಟ್ರೋ ಸ್ಥಗಿತ. ನಾಗಸಂದ್ರ, ದಾಸರಳ್ಳಿ, ಜಾಲಹಳ್ಳಿ ಸ್ಟೇಷನ್ಗೆ ಸಂಚಾರ ಕಟ್. ನಾಗಸಂದ್ರ ಟು ಮಾಧವಾರ ಮಾರ್ಗದಲ್ಲಿ ಸಿಗ್ನಲಿಂಗ್ ಟೆಸ್ಟ್ ಮಾಡ್ತಾ ಇರೋ ಹಿನ್ನೆಲೆ ಸದ್ಯಕ್ಕೆ ಮೆಟ್ರೋ ಸ್ಥಗಿತಗೊಳ್ಳುತ್ತೆ. ಇವತ್ತು ಹಾಗೆಯೇ ಆಗಸ್ಟ್ 30ನೇ ತಾರೀಕು ಮತ್ತು ಸೆಪ್ಟೆಂಬರ್ 6 ಹಾಗೂ 11ನೇ ತಾರೀಕು ಪೂರ್ಣ ದಿನ ರೈಲು ಸಂಚಾರವನ್ನು ಸ್ಥಗಿತಗೊಳಿಸಲಾಗುತ್ತೆ. ಪೀಣ್ಯ ಇಂಡಸ್ಟ್ರಿ ಮೆಟ್ರೋ ನಿಲ್ದಾಣದಿಂದ ರೇಷ್ಮೆ ಸಂಸ್ಥೆಯವರೆಗೆ ಎಂದಿನಂತೆ ಮೆಟ್ರೋ ಸಂಚಾರ ಇರುತ್ತೆ. ನೇರಳೆ ಮಾರ್ಗದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಆ ಮಾರ್ಗದಲ್ಲಿ ಎಂದಿನಂತೆ ಮೆಟ್ರೋ ರೈಲುಗಳು ಸಂಚಾರ ಮಾಡುತ್ತೆ. ಆದರೆ ನಾಗಸಂದ್ರ, ದಾಸರಳ್ಳಿ, ಜಾಲಹಳ್ಳಿ ಈ ಸ್ಟೇಷನ್ಗೆ ಸಂಚಾರ ಇಲ್ಲ. ಪ್ರತಿನಿತ್ಯ ಮೆಟ್ರೋದಲ್ಲಿ ಸಂಚಾರ ಮಾಡ್ತಾ ಇರುವಂತವರಿಗೆ ಇವತ್ತು ಸ್ವಲ್ಪ ತೊಂದರೆ ಆಗಬಹುದು. ಕಾರಣ ರಾಜಧಾನಿಯ 3 ಸ್ಟೇಷನ್ಗಳಿಗೆ ಇವತ್ತು ಮೆಟ್ರೋ ಸಂಚಾರ ಸ್ಥಗಿತವಾಗುತ್ತೆ. ಪೀಣ್ಯ ಇಂಡಸ್ಟ್ರಿಯಿಂದ ಹಿಡಿದು ನಾಗಸಂದ್ರದವರೆಗೆ ಮೆಟ್ರೋ ಸ್ಥಗಿತ. ನಾಗಸಂದ್ರ, ದಾಸರಳ್ಳಿ, ಜಾಲಹಳ್ಳಿ ಸ್ಟೇಷನ್ಗೆ ಸಂಚಾರ ಕಟ್. ನಾಗಸಂದ್ರ ಟು ಮಾಧವಾರ ಮಾರ್ಗದಲ್ಲಿ ಸಿಗ್ನಲಿಂಗ್ ಟೆಸ್ಟ್ ಮಾಡ್ತಾ ಇರೋ ಹಿನ್ನೆಲೆ ಸದ್ಯಕ್ಕೆ ಮೆಟ್ರೋ ಸ್ಥಗಿತಗೊಳ್ಳುತ್ತೆ. ಇವತ್ತು ಹಾಗೆಯೇ ಆಗಸ್ಟ್ 30ನೇ ತಾರೀಕು
ಮತ್ತು ಸೆಪ್ಟೆಂಬರ್ 6 ಹಾಗೂ 11ನೇ ತಾರೀಕು ಪೂರ್ಣ ದಿನ ರೈಲು ಸಂಚಾರವನ್ನು ಸ್ಥಗಿತಗೊಳಿಸಲಾಗುತ್ತೆ. ಪೀಣ್ಯ ಇಂಡಸ್ಟ್ರಿ ಮೆಟ್ರೋ ನಿಲ್ದಾಣದಿಂದ ರೇಷ್ಮೆ ಸಂಸ್ಥೆಯವರೆಗೆ ಎಂದಿನಂತೆ ಮೆಟ್ರೋ ಸಂಚಾರ ಇರುತ್ತೆ. ನೇರಳೆ ಮಾರ್ಗದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಆ ಮಾರ್ಗದಲ್ಲಿ ಎಂದಿನಂತೆ ಮೆಟ್ರೋ ರೈಲುಗಳು ಸಂಚಾರ ಮಾಡುತ್ತೆ. ಆದರೆ ನಾಗಸಂದ್ರ, ದಾಸರಳ್ಳಿ, ಜಾಲಹಳ್ಳಿ ಈ ಸ್ಟೇಷನ್ಗೆ ಸಂಚಾರ ಇಲ್ಲ. ಪ್ರತಿನಿತ್ಯ ಮೆಟ್ರೋದಲ್ಲಿ ಸಂಚಾರ ಮಾಡ್ತಾ ಇರುವಂತವರಿಗೆ ಇವತ್ತು ಸ್ವಲ್ಪ ತೊಂದರೆ ಆಗಬಹುದು. ಕಾರಣ ರಾಜಧಾನಿಯ 3 ಸ್ಟೇಷನ್ಗಳಿಗೆ ಇವತ್ತು ಮೆಟ್ರೋ ಸಂಚಾರ ಸ್ಥಗಿತವಾಗುತ್ತೆ. ಪೀಣ್ಯ ಇಂಡಸ್ಟ್ರಿಯಿಂದ ಹಿಡಿದು ನಾಗಸಂದ್ರದವರೆಗೆ ಮೆಟ್ರೋ ಸ್ಥಗಿತ. ನಾಗಸಂದ್ರ, ದಾಸರಳ್ಳಿ, ಜಾಲಹಳ್ಳಿ ಸ್ಟೇಷನ್ಗೆ ಸಂಚಾರ ಕಟ್. ನಾಗಸಂದ್ರ ಟು ಮಾಧವಾರ ಮಾರ್ಗದಲ್ಲಿ ಸಿಗ್ನಲಿಂಗ್ ಟೆಸ್ಟ್ ಮಾಡ್ತಾ ಇರೋ ಹಿನ್ನೆಲೆ ಸದ್ಯಕ್ಕೆ ಮೆಟ್ರೋ ಸ್ಥಗಿತಗೊಳ್ಳುತ್ತೆ. ಇವತ್ತು ಹಾಗೆಯೇ ಆಗಸ್ಟ್ 30ನೇ ತಾರೀಕು ಮತ್ತು ಸೆಪ್ಟೆಂಬರ್ 6 ಹಾಗೂ 11ನೇ ತಾರೀಕು ಪೂರ್ಣ ದಿನ ರೈಲು ಸಂಚಾರವನ್ನು ಸ್ಥಗಿತಗೊಳಿಸಲಾಗುತ್ತೆ. ಪೀಣ್ಯ ಇಂಡಸ್ಟ್ರಿ ಮೆಟ್ರೋ ನಿಲ್ದಾಣದಿಂದ ರೇಷ್ಮೆ ಸಂಸ್ಥೆಯವರೆಗೆ ಎಂದಿನಂತೆ ಮೆಟ್ರೋ ಸಂಚಾರ ಇರುತ್ತೆ. ನೇರಳೆ ಮಾರ್ಗದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಆ ಮಾರ್ಗದಲ್ಲಿ ಎಂದಿನಂತೆ ಮೆಟ್ರೋ ರೈಲುಗಳು ಸಂಚಾರ ಮಾಡುತ್ತೆ. ಆದರೆ ನಾಗಸಂದ್ರ, ದಾಸರಳ್ಳಿ, ಜಾಲಹಳ್ಳಿ ಈ ಸ್ಟೇಷನ್ಗೆ ಸಂಚಾರ ಇಲ್ಲ. ಪ್ರತಿನಿತ್ಯ ಮೆಟ್ರೋದಲ್ಲಿ ಸಂಚಾರ ಮಾಡ್ತಾ ಇರುವಂತವರಿಗೆ ಇವತ್ತು ಸ್ವಲ್ಪ ತೊಂದರೆ ಆಗಬಹುದು. ಕಾರಣ ರಾಜಧಾನಿಯ 3 ಸ್ಟೇಷನ್ಗಳಿಗೆ ಇವತ್ತು ಮೆಟ್ರೋ ಸಂಚಾರ ಸ್ಥಗಿತವಾಗುತ್ತೆ. ಪೀಣ್ಯ ಇಂಡಸ್ಟ್ರಿಯಿಂದ ಹಿಡಿದು ನಾಗಸಂದ್ರದವರೆಗೆ ಮೆಟ್ರೋ ಸ್ಥಗಿತ. ನಾಗಸಂದ್ರ, ದಾಸರಳ್ಳಿ, ಜಾಲಹಳ್ಳಿ ಸ್ಟೇಷನ್ಗೆ ಸಂಚಾರ ಕಟ್. ನಾಗಸಂದ್ರ ಟು ಮಾಧವಾರ ಮಾರ್ಗದಲ್ಲಿ ಸಿಗ್ನಲಿಂಗ್ ಟೆಸ್ಟ್ ಮಾಡ್ತಾ ಇರೋ ಹಿನ್ನೆಲೆ ಸದ್ಯಕ್ಕೆ ಮೆಟ್ರೋ ಸ್ಥಗಿತಗೊಳ್ಳುತ್ತೆ. ಇವತ್ತು ಹಾಗೆಯೇ ಆಗಸ್ಟ್ 30ನೇ ತಾರೀಕು ಮತ್ತು ಸೆಪ್ಟೆಂಬರ್ 6 ಹಾಗೂ 11ನೇ ತಾರೀಕು ಪೂರ್ಣ ದಿನ ರೈಲು ಸಂಚಾರವನ್ನು ಸ್ಥಗಿತಗೊಳಿಸಲಾಗುತ್ತೆ. ಪೀಣ್ಯ ಇಂಡಸ್ಟ್ರಿ ಮೆಟ್ರೋ ನಿಲ್ದಾಣದಿಂದ ರೇಷ್ಮೆ ಸಂಸ್ಥೆಯವರೆಗೆ ಎಂದಿನಂತೆ ಮೆಟ್ರೋ ಸಂಚಾರ ಇರುತ್ತೆ. ನೇರಳೆ ಮಾರ್ಗದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಆ ಮಾರ್ಗದಲ್ಲಿ ಎಂದಿನಂತೆ ಮೆಟ್ರೋ ರೈಲುಗಳು ಸಂಚಾರ ಮಾಡುತ್ತೆ. ಆದರೆ ನಾಗಸಂದ್ರ, ದಾಸರಳ್ಳಿ, ಜಾಲಹಳ್ಳಿ ಈ ಸ್ಟೇಷನ್ಗೆ ಸಂಚಾರ ಇಲ್ಲ. ಪ್ರತಿನಿತ್ಯ ಮೆಟ್ರೋದಲ್ಲಿ ಸಂಚಾರ ಮಾಡ್ತಾ ಇರುವಂತವರಿಗೆ ಇವತ್ತು ಸ್ವಲ್ಪ ತೊಂದರೆ ಆಗಬಹುದು. ಕಾರಣ ರಾಜಧಾನಿಯ 3 ಸ್ಟೇಷನ್ಗಳಿಗೆ ಇವತ್ತು ಮೆಟ್ರೋ ಸಂಚಾರ ಸ್ಥಗಿತವಾಗುತ್ತೆ. ಪೀಣ್ಯ ಇಂಡಸ್ಟ್ರಿಯಿಂದ ಹಿಡಿದು ನಾಗಸಂದ್ರದವರೆಗೆ ಮೆಟ್ರೋ ಸ್ಥಗಿತ. ನಾಗಸಂದ್ರ, ದಾಸರಳ್ಳಿ, ಜಾಲಹಳ್ಳಿ ಸ್ಟೇಷನ್ಗೆ ಸಂಚಾರ ಕಟ್. ನಾಗಸಂದ್ರ ಟು ಮಾಧವಾರ ಮಾರ್ಗದಲ್ಲಿ ಸಿಗ್ನಲಿಂಗ್ ಟೆಸ್ಟ್ ಮಾಡ್ತಾ ಇರೋ ಹಿನ್ನೆಲೆ ಸದ್ಯಕ್ಕೆ ಮೆಟ್ರೋ ಸ್ಥಗಿತಗೊಳ್ಳುತ್ತೆ. ಇವತ್ತು ಹಾಗೆಯೇ ಆಗಸ್ಟ್ 30ನೇ ತಾರೀಕು ಮತ್ತು ಸೆಪ್ಟೆಂಬರ್ 6 ಹಾಗೂ 11ನೇ ತಾರೀಕು ಪೂರ್ಣ ದಿನ ರೈಲು ಸಂಚಾರವನ್ನು ಸ್ಥಗಿತಗೊಳಿಸಲಾಗುತ್ತೆ. ಪೀಣ್ಯ ಇಂಡಸ್ಟ್ರಿ ಮೆಟ್ರೋ ನಿಲ್ದಾಣದಿಂದ ರೇಷ್ಮೆ ಸಂಸ್ಥೆಯವರೆಗೆ ಎಂದಿನಂತೆ ಮೆಟ್ರೋ ಸಂಚಾರ ಇರುತ್ತೆ. ನೇರಳೆ ಮಾರ್ಗದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಆ ಮಾರ್ಗದಲ್ಲಿ ಎಂದಿನಂತೆ ಮೆಟ್ರೋ ರೈಲುಗಳು ಸಂಚಾರ ಮಾಡುತ್ತೆ. ಆದರೆ ನಾಗಸಂದ್ರ, ದಾಸರಳ್ಳಿ, ಜಾಲಹಳ್ಳಿ ಈ ಸ್ಟೇಷನ್ಗೆ ಸಂಚಾರ ಇಲ್ಲ. ಪ್ರತಿನಿತ್ಯ ಮೆಟ್ರೋದಲ್ಲಿ ಸಂಚಾರ ಮಾಡ್ತಾ ಇರುವಂತವರಿಗೆ ಇವತ್ತು ಸ್ವಲ್ಪ ತೊಂದರೆ ಆಗಬಹುದು. ಕಾರಣ ರಾಜಧಾನಿಯ 3 ಸ್ಟೇಷನ್ಗಳಿಗೆ ಇವತ್ತು ಮೆಟ್ರೋ ಸಂಚಾರ ಸ್ಥಗಿತವಾಗುತ್ತೆ. ಪೀಣ್ಯ ಇಂಡಸ್ಟ್ರಿಯಿಂದ ಹಿಡಿದು ನಾಗಸಂದ್ರದವರೆಗೆ ಮೆಟ್ರೋ ಸ್ಥಗಿತ. ನಾಗಸಂದ್ರ, ದಾಸರಳ್ಳಿ, ಜಾಲಹಳ್ಳಿ ಸ್ಟೇಷನ್ಗೆ ಸಂಚಾರ ಕಟ್. ನಾಗಸಂದ್ರ ಟು ಮಾಧವಾರ ಮಾರ್ಗದಲ್ಲಿ ಸಿಗ್ನಲಿಂಗ್ ಟೆಸ್ಟ್ ಮಾಡ್ತಾ ಇರೋ ಹಿನ್ನೆಲೆ ಸದ್ಯಕ್ಕೆ ಮೆಟ್ರೋ ಸ್ಥಗಿತಗೊಳ್ಳುತ್ತೆ. ಇವತ್ತು ಹಾಗೆಯೇ ಆಗಸ್ಟ್ 30ನೇ ತಾರೀಕು ಮತ್ತು ಸೆಪ್ಟೆಂಬರ್ 6 ಹಾಗೂ 11ನೇ ತಾರೀಕು ಪೂರ್ಣ ದಿನ ರೈಲು ಸಂಚಾರವನ್ನು ಸ್ಥಗಿತಗೊಳಿಸಲಾಗುತ್ತೆ. ಪೀಣ್ಯ ಇಂಡಸ್ಟ್ರಿ ಮೆಟ್ರೋ ನಿಲ್ದಾಣದಿಂದ ರೇಷ್ಮೆ ಸಂಸ್ಥೆಯವರೆಗೆ ಎಂದಿನಂತೆ ಮೆಟ್ರೋ ಸಂಚಾರ ಇರುತ್ತೆ. ನೇರಳೆ ಮಾರ್ಗದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಆ ಮಾರ್ಗದಲ್ಲಿ ಎಂದಿನಂತೆ ಮೆಟ್ರೋ ರೈಲುಗಳು ಸಂಚಾರ ಮಾಡುತ್ತೆ. ಆದರೆ ನಾಗಸಂದ್ರ, ದಾಸರಳ್ಳಿ, ಜಾಲಹಳ್ಳಿ ಈ ಸ್ಟೇಷನ್ಗೆ ಸಂಚಾರ ಇಲ್ಲ.